ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ವಿದ್ಯುತ್ ಶಕ್ತಿ ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವೀಗ ಕೆಲವೊಂದು ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ, ಉದಾಹರಣೆಗಳನ್ನು. ಇವು ರೋಧಗಳಿಗೆ ಸಂಬಂಧಿಸಿದ ಒಂದು ಸಮಸ್ಯೆಯಾಗಿದ್ದು, ಇವು GPSR ಎಕ್ಸಾಮ್ಗೆ ಮತ್ತು 10ನೇ ತರಗತಿಯ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಾಗಿವೆ. ಇದನ್ನು ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇವಾಗ ನೋಡೋಣ. ಒಂದು ವಿದ್ಯುತ್ ಮಂಡಲವನ್ನು ಕೊಟ್ಟಿದ್ದಾರೆ. ಇದು ಏನಾಗಿದೆ, ಸಮಾನಾಂತರವಾಗಿ ಜೋಡಿಸಿರುವಂಥ ರೋಧಕದ ವ್ಯವಸ್ಥೆಯಾಗಿದೆ. ಇದರಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ R1, R2, R3ಗಳ ಬೆಲೆಗಳನ್ನು ಕ್ರಮವಾಗಿ 5 ಓಮ್, 10 ಓಮ್, 30 ಓಮ್ ಅಂತ ಕೊಟ್ಟಿದ್ದಾರೆ. 5, 10 ಮತ್ತು 30 ಓಮ್ಗಳಾಗಿದ್ದು 10 ವೋಲ್ಟೇಜ್ ಒಂದು ಶುಷ್ಕ ಕೋಶಕ್ಕೆ ಜೋಡಿಸಲಾಗಿದೆ. 12 ವಿಭವಾಂತರವನ್ನು ಹೊಂದಿರುವಂಥ ಒಂದು ಶುಷ್ಕ ಕೋಶಕ್ಕೆ ಜೋಡಿಸಲಾಗಿದೆ. 12 ವಿಭವಾಂತರ ಹೊಂದಿರುವಂಥ ಒಂದು ಬ್ಯಾಟರಿ ಇದೆ. ಈಗ R1, R2, R3ಗೆ ಬೆಲೆ ಗೊತ್ತಾಯಿತು, 5, 10, 30 ಅಂತ. ವಿಭವಾಂತರ ಎಷ್ಟಿದೆ? 12 ವಿಭವಾಂತರ ಇದೆ. ಹಾಗಾದರೆ ಮೊದಲನೇದಾಗಿ ಪ್ರತಿಯೊಂದು ರೋಧಕಗಳ ಮೂಲಕ ಪ್ರವೇಶಿಸುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಎರಡನೇದು, ಮಂಡಲದ ಒಟ್ಟು ರೋಧವನ್ನು ಲೆಕ್ಕ ಮಾಡಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಈ ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆಯನ್ನು ನಾವೀಗ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಒಂದು ಪರಿಹಾರವನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಈ ರೀತಿಯಾಗಿದೆ. ಈ ಒಂದು ಮಂಡಲವನ್ನು, ಸರ್ಕ್ಯೂಟನ್ನು ಮಾತ್ರ ನಾನು ತೆಗೆದುಕೊಂಡು ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳನ್ನು ನಾವೀಗ ಮೊದಲನೇದಾಗಿ ತೆಗೆದುಕೊಳ್ಳೋಣ. R1 ಎಷ್ಟಿದೆ? 5 ಓಮ್ ಅಂತ ಇದೆ. R2 ಎಷ್ಟಿದೆ? 10 ಓಮ್ ಅಂತ ಇದೆ. R3 ಎಷ್ಟಿದೆ? 30 ಓಮ್ ಅಂತ ಇದೆ. ಹಾಗಾದರೆ ಈ ಒಂದು ಸರ್ಕ್ಯೂಟಲ್ಲಿ ಒಂದು ಶುಷ್ಕ ಕೋಶದ ವಿಭವಾಂತರ ಎಷ್ಟಿದೆ? ವಿಭವಾಂತರ V = 12 ವೋಲ್ಟ್ ಅಂತ ಇದೆ. ಓಕೆ, ಇವಾಗ ಶುಷ್ಕ ಕೋಶಗಳ ತುದಿಗಳ ನಡುವಿನ ವಿಭವಾಂತರ 12 ಓಮ್ ಅಂತ ಆಯಿತು. ಮೊದಲನೇದಾಗಿ ಏನನ್ನು ಕಂಡುಹಿಡಿ ಎಂದಿದ್ದಾರೆ? ಪ್ರತಿಯೊಂದು ರೋಧಕದ ಮೂಲಕ ಪ್ರವೇಶಿಸುವ ವಿದ್ಯುತ್ ಪ್ರವಾಹನ ಕಂಡುಹಿಡಿಯಿರಿ. ಇದರಲ್ಲಿ ನಮಗೆ ಇದು ಏನಿದೆ, ಸಮಾನಾಂತರವಾಗಿ ಜೋಡಿಸಿರುವಂಥ ಒಂದು ವಿದ್ಯುತ್ ಮಂಡಲ ಇದೆ. ಸಮಾನಾಂತರವಾಗಿ ಜೋಡಿಸಿರುವಂಥ ಸಂದರ್ಭದಲ್ಲಿ ಇಲ್ಲಿ ವಿಭವಾಂತರ ಏನಾಗಿರುತ್ತೆ? ಚೇಂಜ್ ಆಗಿರೋದಿಲ್ಲ. ಇಲ್ಲಿ ಚೇಂಜ್ ಆಗುವಂಥದ್ದೇನು? ವಿದ್ಯುತ್ ಪ್ರವಾಹ ಚೇಂಜ್ ಆಗುತ್ತೆ. ಯಾಕಂದರೆ ಈ ಒಂದು ಶುಷ್ಕ ಕೋಶದ ಮೂಲಕ ಹೋಗುವಂತಹ ಒಂದು ವಿದ್ಯುತ್ ಪ್ರವಾಹ ಏನಾಗುತ್ತೆ, ಈ 3 ರೆಸಿಸ್ಟೆನ್ಸ್ಗಳಿಗೆ ವಿಭಾಗವಾಗಿ ಮಾಡಿ ಈ ಒಂದು ಕರೆಂಟ್ ಹೋಗುವಂಥದ್ದು. ಇದಕ್ಕೆ ನಾವು ಈ ಒಂದು R1ನಲ್ಲಿ ಹೋಗುವಂಥದ್ದಕ್ಕೆ ನಾವು I1 ಅಂತ ಕರಿತೀವಿ ಕರೆಂಟು. R2 ರೆಸಿಸ್ಟೆನ್ಸ್ ಮೂಲಕ ಹೋಗುವಂಥದ್ದಕ್ಕೆ I2 ಅಂತ ಕರಿತೀವಿ. ಅದೇ ರೀತಿಯಾಗಿ R3 ರೆಸಿಸ್ಟೆನ್ಸಲ್ಲಿ ಹೋಗುವಂಥ ಕರೆಂಟ್ಗೆ ನಾವು I3 ಅಂತ ಹೇಳಿ ಕರಿತೀವಿ. ಹಾಗಾಗಿ ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಪ್ರತಿಯೊಂದು ರೋಧದಲ್ಲಿ ಹೋಗುವಂಥ ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು. I1, I2, I3. ನಮಗೆ ಇಲ್ಲಿ ಓಮ್ಸ್ ಲಾ ಗೊತ್ತಿದೆ. V is directly proportional to I. V = R × I. ಈಗ ನಾವೇನನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ? ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ I = V/R ಅಂತ. ಇದು V/R ತಂದಾಗ V ಪೊಟೆನ್ಷಿಯಲ್ ವಿಭವಾಂತರ ಏನಾಗಿರುತ್ತೆ? ಒಂದೇ ಆಗಿರುತ್ತೆ, ಚೇಂಜಸ್ ಆಗೋದಿಲ್ಲ. ಹಾಗಾಗಿ V/R1 ತಂದಾಗ 12 / 5. ಅದೇ ರೀತಿಯಾಗಿ V/R2 12 / 10. ಅದೇ ರೀತಿಯಾಗಿ I3 V/R3 = 12 / 30 ಅಂತಾಯಿತು. ಓಕೆ, ಇದನ್ನು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡಿದಾಗ 5 1 5, 2 ಎಷ್ಟಾಗುತ್ತೆ? 10 ಆಗುತ್ತೆ. 2 10 ಆಯಿತು. ಪಾಯಿಂಟನ್ನು ತೆಗೆದುಕೊಳ್ಳೋಣ. ಪಾಯಿಂಟ್ ತೆಗೆದುಕೊಂಡಾಗ ಉಳಿದಿರೋದಷ್ಟು 2 ಉಳಿತೆ. 2 4 20 ಆಂಪಿಯರ್ ಎನ್ನುವಂಥದ್ದು. ನಾವು ವಿದ್ಯುತ್ ಪ್ರವಾಹನ ಅಳೆಯುವಂಥ ಸಾಧನ ಏನಿದೆ, ಯೂನಿಟ್ ಏನಿದೆ, ಆಂಪಿಯರ್ ಅಂತ ಬರಿತೀವಿ. ಅದೇ ರೀತಿಯಾಗಿ ಎರಡನೇ ಒಂದು ಕರೆಂಟ್ ಎಷ್ಟಿದೆ ಅಂದರೆ ಇದು 1.2 ಆಂಪಿಯರ್ ಅಂತ ಆಗುತ್ತೆ. 10 1 10, 0 ಉಳಿಯುತ್ತೆ, 2 ಉಳಿಯುತ್ತೆ, 10 2 20, 1.2 ಆಂಪಿಯರ್. ಅದೇ ರೀತಿಯಾಗಿ ಮೂರನೇ ರೋಧಕದ ಮೂಲಕ ಹಾಯುವಂಥ ವಿದ್ಯುತ್ ಪ್ರವಾಹ ಎಷ್ಟಾಗಿದೆ ಅಂತ ನಾವಿಲ್ಲಿ ನೋಡೋದಾದರೆ 31 0 ಪಾಯಿಂಟ್ ತೆಗೆದುಕೊಳ್ಳೋಣ. 31 34 0 ತೆಗೆದುಕೊಂಡಾಗ ಇಲ್ಲಿ ಕೂಡ ಒಂದು
0 ತೆಗೆದುಕೊಂಡಾಗ ಇಲ್ಲಿ 0 ಬರುತ್ತೆ. 31 3 4 12 ಆಗುತ್ತೆ. 0.4 ಆಂಪಿಯರ್ ಎನ್ನುವಂಥದ್ದು ಮೂರನೇ ಒಂದು ರೆಸಿಸ್ಟೆನ್ಸ್ ಮೂಲಕ ಹರಿಯುವಂಥ ಒಂದು ಕರೆಂಟ್ ಆಗಿತ್ತು. ಇವಾಗ ಮಂಡಲದಲ್ಲಿ ಹರಿಯುವಂಥ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟಂತ ನೋಡೋದಾದರೆ I is equals to I1 plus I2 plus I3 ಓಕೆ, ಎಲ್ಲ ಕರೆಂಟನ್ನು ನಾವೀಗ ಕೂಡಿಸಬೇಕು. 2.4 ಪ್ಲಸ್ 1.2 ಪ್ಲಸ್ 0.4 ಎಲ್ಲವನ್ನು ಕೂಡಿದಾಗ ನಮಗೆ ಬರುವಂಥದ್ದು ಇಲ್ಲಿ 2.4 0.4 ಅಂದಾಗ ಇದು ಎಷ್ಟಾಗುತ್ತೆ? 2.8 ಆಗುತ್ತೆ. 2.8 1.2 ಅಂತಂದಾಗ ಎಲ್ಲವನ್ನು ಕೂಡಿದಾಗ 4 ಆಂಪಿಯರ್. ಈ ಒಂದು ವಿದ್ಯುತ್ ಮಂಡಲದಲ್ಲಿ ಹರಿಯುವಂಥ ಒಟ್ಟು ಕರೆಂಟ್ ಎಷ್ಟಪ್ಪ ಅಂದರೆ 4 ಆಂಪಿಯರ್ ಎನ್ನುವಂಥದ್ದು. ಓಕೆ, ಇವಾಗ ನಮಗೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ಕೇಳಿದರು. ವಿದ್ಯುತ್ ಮಂಡಲದಲ್ಲಿ ಹರಿಯುವಂಥ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ. ಈ ಒಂದು ವಿದ್ಯುತ್ ಮಂಡಲದಲ್ಲಿ ಹರಿಯುವಂಥದ್ದು ಮೊದಲೇದನ್ನು ಏನನ್ನು ಕಂಡುಹಿಡಿದ್ವಿ? ಪ್ರತಿಯೊಂದು ರೋಧಕದ ಮೂಲಕ ಹರಿಯುವಂಥ ಕರೆಂಟನ್ನು ಕಂಡುಹಿಡಿದ್ವಿ. ಎರಡನೇದು ಈ ಒಂದು ವಿದ್ಯುತ್ ಮಂಡಲದಲ್ಲಿ ಹರಿಯುವಂಥ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿದ್ವಿ. ಇದು ಬಿ, ಇದು ಎ. ನೆಕ್ಸ್ಟ್ ಸಿ ಏನನ್ನು ಕೇಳಿದ್ರು? ಮಂಡಲದ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತ ಈ ಒಂದು ಪ್ರಶ್ನೆ ಇದೆ. ಓಕೆ, ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡೋಣ. ಈ ಒಂದು ಸಮಾನಾಂತರವಾಗಿ ಜೋಡಿಸಿರುವಂತಹ ರೋಧಕವನ್ನು ಕಂಡುಹಿಡಿಯಲು ನಾವು ಬಳಸುವಂತಹ ಸೂತ್ರ ಏನಿದೆ ಅಂದರೆ, ಸಮಾನಾಂತರವಾಗಿ ಜೋಡಿಸಿರುವಂಥ ಒಂದು ರೋಧಕಗಳ ಸೂತ್ರ ಏನಿದೆ ಅಂತಂದರೆ 1/Rp ಅಂದರೆ ಪ್ಯಾರಲಲ್ ಕಾಂಬಿನೇಷನ್. ಇದಕ್ಕೆ ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. 1/R1 ಪ್ಲಸ್ 1/R2 ಪ್ಲಸ್ 1/R3 ಎನ್ನುವಂಥದ್ದು ಇಲ್ಲಿ ನಮಗೆ ಸೂತ್ರ. ಇದು ಸೂತ್ರವನ್ನು ಮೆನ್ಷನ್ ಮಾಡಬೇಕು ಎಕ್ಸಾಮ್ನಲ್ಲಿ. ನಂತರ 1/Rp ಇಸ್ ಈಕ್ವಲ್ ಟು R1 ಎಷ್ಟಿದೆ? 5. R2 ಎಷ್ಟಿದೆ? 10. R3 ಎಷ್ಟಿದೆ? 30. ಈ 5, 10, 30ರ ಲಸವನ್ನು ತೆಗಿರಿ. ಆವಾಗ ಎಷ್ಟು ಬರುತ್ತೆ? 30, 10 5 ಇವುಗಳ ಲಸವನ್ನು ತೆಗಿರಿ. 5 6 30, 5 2 10, 5 1 5 ಅಂದಾಗ ಇಲ್ಲಿ ನೆಕ್ಸ್ಟ್ 2 3 2 1 5 2 10, 10 3 30. 30 5ರ ಮಗ್ಗಿಯಲ್ಲಿ ಎಷ್ಟು? 5 30, 5 6 30. 10 ಎಷ್ಟು? 30, 10 3 30. 30 ಎಷ್ಟು? 30, 31 30. 5 6 ಪ್ಲಸ್ 3 9, 9 ಪ್ಲಸ್ 1 10. 10 ಡಿವೈಡೆಡ್ ಬೈ 30, 0 0 ಕ್ಯಾನ್ಸಲ್. 1/Rp ಇಸ್ ಈಕ್ವಲ್ ಟು 1/3 ಅಂದಾಗ Rp ಎಷ್ಟಾಗುತ್ತೆ? ಒಟ್ಟು ರೆಸಿಸ್ಟೆನ್ಸ್ Rp ಇಸ್ ಈಕ್ವಲ್ ಟು 3 ಓಮ್ ಅಂತಾಯಿತು. ಈ ಒಂದು ಸರ್ಕ್ಯೂಟಲ್ಲಿ ಮೂವ್ ಆಗುವಂಥ ಅಷ್ಟು ರೆಸಿಸ್ಟೆನ್ಸ್ 3 ಓಮ್ ಅಂತ ನಮಗೆ ಆನ್ಸರ್ ಬಂತು. ಈ ರೀತಿಯಾಗಿ ನಾವು ಸೂತ್ರವನ್ನು ನೆನಪಿಟ್ಕೊಂಡು ಈ ಒಂದು ರೋಧಕಕ್ಕೆ ಸಂಬಂಧಿಸಿದ ಹಾಗೆ ನಾವು ನೆನಪಿಟ್ಕೊಳ್ಳುವಂಥ ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದರೆ ಓಮ್ಸ್ ಲಾ. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಅಂದರೆ ವಿಭವಾಂತರ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ವಿಭವಾಂತರಕ್ಕೆ ಒಂದು ವಿದ್ಯುತ್ ಪ್ರವಾಹ ಏನಾಗಿರುತ್ತೆ? ನೇರ ಅನುಪಾತದಲ್ಲಿರುತ್ತೆ. ಈ ಒಂದು ಸೂತ್ರವನ್ನು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಿಸಿದ ಹಾಗೆ ಸೂತ್ರವನ್ನು ಮಾಡಿಫಿಕೇಷನ್ ಮಾಡಿ ಪ್ಯಾರಲಲ್ ಕಾಂಬಿನೇಷನ್ ಇದ್ದಾಗ 1/Rp ಇಸ್ ಈಕ್ವಲ್ ಟು 1/R1 ಪ್ಲಸ್ R2 1/R2 ಪ್ಲಸ್ 1/R3 ಇದು ಸಮಾನಾಂತರವಾಗಿ ಜೋಡಿಸಿದ ರೋಧಕಗಳಿದ್ರೆ ಈ ಒಂದು ಸೂತ್ರವನ್ನು ನಾವು ಯೂಸ್ ಮಾಡಬೇಕು. ಓಕೆ, ಇನ್ನೊಂದು ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಸಮಸ್ಯೆ ಇದೆ. ಇದನ್ನು GPSTR ಎಕ್ಸಾಮ್ 2019ರಲ್ಲಿ ಈ ಒಂದು ಟೆಕ್ಸ್ಟ್ ಬುಕ್ಕಿಂದ ನೇರವಾಗಿ ತೆಗೆದುಕೊಂಡು ಕೇಳಿರುವಂಥದ್ದು. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಗಿದೆ. ಓಕೆ, ಇವಾಗ ಅದನ್ನು ಕೂಡ ನಾವೀಗ ಡಿಸ್ಕಸ್ ಮಾಡೋಣ. ಓಕೆ, ಈ ಪ್ರಶ್ನೆ ಈ ರೀತಿಯಾಗಿದೆ. ಈ ಒಂದು ಪ್ರಶ್ನೆಯನ್ನು ದಯವಿಟ್ಟು ಬರೆದುಕೊಳ್ಳಿ. ಇದೇ ಪ್ರಶ್ನೆಯನ್ನು 2019ರಲ್ಲಿ GPSTR ಎಕ್ಸಾಮ್ನಲ್ಲಿ
ನೇರವಾಗಿ ಇದೇ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡೋದು ಅಂತ ನೋಡೋಣ. ಚಿತ್ರ 12.12ರಲ್ಲಿ ಚಿತ್ರ ಈ ರೀತಿಯಾಗಿದೆ. ಈ ಒಂದು ಚಿತ್ರದಲ್ಲಿ R1, R2, R3, R4, R5 ಅನ್ನುವಂಥ 5 ರೆಸಿಸ್ಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಚಿತ್ರವನ್ನು ಗಮನಿಸಿ ನಾನು ಚಿತ್ರವನ್ನು ಬರೆದು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಪ್ರಶ್ನೆಯನ್ನು ನೋಡ್ಕೊಳ್ಳಿ. R1 10 ಓಮ್ ಇದೆ, R2 40 ಓಮ್ ಇದೆ, R3 30 ಓಮ್ ಅಂತ ಇದೆ, R4 20 ಓಮ್ ಅಂತ ಇದೆ, R5 60 ಓಮ್ ಅಂತ ಇದೆ. 12 ವಿಭವಾಂತರವಿರುವ ಬ್ಯಾಟರಿಯನ್ನು ಸಂಯೋಜಿಸಿ ಸಂಪರ್ಕಿಸಿದರೆ ಈ ಮಂಡಲದಲ್ಲಿನ ಒಟ್ಟು ರೋಧ ಮತ್ತು ಮಂಡಲದಲ್ಲಿ ಪ್ರವೇಶಿಸುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಪ್ರಶ್ನೆಗೆ ಸಂಬಂಧಿಸಿದಾಗಿ ನಾವು ಚಿತ್ರವನ್ನು ಬರೆದುಕೊಂಡು ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೋಡೋಣ. ಓಕೆ, ಚಿತ್ರವನ್ನು ಗಮನಿಸಿ. ಇದು ಪಾಸಿಟಿವ್ ಟರ್ಮಿನಲ್ಲು, ಇದು ನೆಗೆಟಿವ್ ಟರ್ಮಿನಲ್ಲು, ಇದು R1, ಇದು R2, R3, R4, R5, ಇದು ಪ್ಲಗ್ ಕೀ. ನೆಕ್ಸ್ಟ್ ಇದು ಅಮೀಟರ್. ಕರೆಂಟ್ ಏನಾಗ್ತಿದೆ, ಈ ಒಂದು ಸರ್ಕ್ಯೂಟಲ್ಲಿ ಇವು ತಂತುಗಳ ಕೀ ಅಂತ ಹೇಳಿ ಕರಿತೀವಿ, ಅವು ಇರ್ತವೆ. ಇಲ್ಲಿ ತಂತುಗಳ ಕೀಲು ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಜಾಯಿಂಟ್ ಮಾಡಿರೋದಕ್ಕೆ ಇಲ್ಲಿ ಕೂಡ ಒಂದು ಕೀ ಇದೆ. ಕರೆಂಟ್ ಏನಾಗ್ತಿದೆ, ಪಾಸಿಟಿವ್ ಟರ್ಮಿನಲ್ನಿಂದ ನೆಗೆಟಿವ್ ಟರ್ಮಿನಲ್ ಕಡೆಗೆ ಈ ಕರೆಂಟ್ ಪಾಸ್ ಆಗುವಂಥದ್ದು. ಈ ರೀತಿಯಾಗಿ ಕರೆಂಟ್ ಯಾವ ಕಡೆ ಮೂವ್ ಆಗ್ತಾ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುವಂಥದ್ದು. ಈ ರೀತಿಯಾಗಿ ನಮ್ಮ ಸರ್ಕ್ಯೂಟ್ ಇದೆ. ಸೊ ನಮಗೆ ಕೊಟ್ಟಿರುವಂಥ ದತ್ತಾಂಶವನ್ನು ನೋಡಿ. ಇವಾಗ R1 ಎಷ್ಟಿದೆ, 10 ಓಮ್ ಅಂತ ಇದೆ. R2 ಎಷ್ಟಿದೆ, 40 ಓಮ್ ಅಂತ ಇದೆ. R3 ಈಗ R1 ಮತ್ತು R2 ಅನ್ನು ಮಾತ್ರ ತೆಗೆದುಕೊಳ್ಳೋಣ ಮೊದಲಿಗೆ. ನೋಡಿ, R1 R2 ಎರಡನ್ನೂ ನಾವೀಗ ಕಂಬೈನ್ ಮಾಡಬೇಕು. ಎರಡನ್ನೂ ಕಂಬೈನ್ ಮಾಡಿ ಈ ಒಂದು ಸರ್ಕ್ಯೂಟಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ ಎಂಬುದನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡೋಣ. ಅದಕ್ಕೆ ನಾವು R' ಅಂತ ಹೇಳಿ ಕರಿತೀನಿ. ಇದು ಸಮಾನಾಂತರವಾಗಿ ಜೋಡಿಸಿರುವಂಥ ಸರ್ಕ್ಯೂಟ್ ಇದೆ. ಅದಕ್ಕಾಗಿ ನಾವು ಸಮಾನಾಂತರವಾಗಿ ಕಂಡುಹಿಡಿಯುವಂಥ ಸೂತ್ರ ಏನಿದೆ, 1/Rp = 1/R1 + 1/R2 ಈ ರೀತಿಯಾಗಿದೆ. ಈ ಒಂದು ಸರ್ಕ್ಯೂಟಲ್ಲಿ ಎರಡು ಸಮಾನಾಂತರವಾಗಿರುವಂಥ ರೆಸಿಸ್ಟೆನ್ಸ್ ಇರೋದ್ರಿಂದ ನಾನು ಇಲ್ಲಿ R' ಅಂತ ತೆಗೆದುಕೋತೀನಿ. ಹಾಗಾಗಿ ಇಲ್ಲಿ 1/R1 + 1/R2 ಅಂತ ತೆಗೆದುಕೋತೀನಿ. 1/R1 ಅಂದರೆ ಎಷ್ಟಿದೆ, 10 ಇದೆ, 10 ಓಮ್ ಅಂತ ಇದೆ. R2 ಅಂದರೆ ಎಷ್ಟಿದೆ, 40 ಓಮ್ ಅಂತ ಇದೆ. ಎರಡನ್ನೂ ಕೂಡ ನಾವೀಗ ಕಂಬೈನ್ ಮಾಡಿದಾಗ 10 ಮತ್ತು 40ರ ಲಸ ಎಷ್ಟಾಗತ್ತೆ, 40 ಆಗುತ್ತೆ. 10 ಎಷ್ಟಲೇ 40, 14 40, 10 ಎಷ್ಟಲೇ 40, 1 ಆಗುತ್ತೆ, 5 ಬರುತ್ತೆ. 40 ಅಂದಾಗ 5 1 5 8 40 ಅಂದಾಗ ಇದು ಟೋಟಲ್ ಎಷ್ಟಾಗುತ್ತೆ ಅಂದರೆ 8 ಓಮ್ ಎನ್ನುವಂಥದ್ದು ಈ ಒಂದು ಸರ್ಕ್ಯೂಟಲ್ಲಿ ಇರುವಂಥ ರೆಸಿಸ್ಟೆನ್ಸು. ಇದಕ್ಕೆ ನಾವು R' ಅಂತ ಕರೀತಾ ಇದ್ದೀನಿ. 8 ಓಮ್ ರೆಸಿಸ್ಟೆನ್ಸ್ ಇಲ್ಲಿ ಸಿಗುತ್ತೆ. ನೆಕ್ಸ್ಟು ಈ ಒಂದು ಟರ್ಮಿನಲ್ನಲ್ಲಿ, ಕೆಳಗಿನ ಒಂದು ಟರ್ಮಿನಲ್ನಲ್ಲಿ R3 ಎಷ್ಟಿದೆ, R3 ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 30 ಓಮ್. R4 ಅಂದರೆ ಎಷ್ಟಿದೆ, 20 ಓಮ್. R5 ಅಂದರೆ ಎಷ್ಟಿದೆ, 60 ಓಮ್ ಅಂತ ನಮಗೆ ಕೊಟ್ಟಿದ್ದಾರೆ. ಈ ಒಂದು ಪಾರ್ಟಿಗೆ ನಾನು R" ಅಂತ ತೆಗೆದುಕೋತೀನಿ. R" 1/R3 + 1/R4 + 1/R5. R3 ಅಂದರೆ ಎಷ್ಟಿದೆ, 30. R4 ಅಂದರೆ ಎಷ್ಟಿದೆ, 20. R5 ಅಂದರೆ ಎಷ್ಟಿದೆ, 60. 30, 10, 60ರ ಲಸವನ್ನು ತೆಗೆಯಿರಿ. ಆವಾಗ ಎಷ್ಟು ಬರುತ್ತೆ, 30, 20, 60ರ ಲಸ ಇಲ್ಲಿ ಎಷ್ಟು ಬರ್ತಾ ಇದೆ, 60 ಬರ್ತಾ ಇದೆ. 30 ಎಷ್ಟಲೇ 60, 32 60, 20 ಎಷ್ಟಲೇ 60, 23 60, 60 ಎಷ್ಟಲೇ 60, 61 60. ನೆಕ್ಸ್ಟ್ 2, 3, 1 ಎಲ್ಲವನ್ನು ಕೂಡಿದಾಗ 6/60 ಅಂದಾಗ 6 1 6 10 ಅಂದಾಗ
1/10 ಅಂದಾಗ ಇದು 10 ಓಮ್ ಅಂತ ಬರುತ್ತೆ. 1/r" ಅಂದಾಗ 1/10 ಅಂತ ಬರುತ್ತೆ. ಇದನ್ನು ನಾವು r" 10 ಓಮ್ ಅಂತ ಆಯಿತು. ಇವಾಗ R1' ಎಷ್ಟು ಬಂದಿತ್ತು? 8 ಓಮ್ ಅಂತ ಬಂದಿತ್ತು. r" ಎಷ್ಟು ಬಂದಿದೆ? 10 ಓಮ್ ಅಂತ ಬಂದಿದೆ. ಅಗೇನ್ r' ಎರಡೂ ಕೂಡ ಅಗೇನ್ ಏನಾಗಿದ್ದಾವೆ? ಸಮಾನಾಂತರವಾಗಿದ್ದಾವೆ. ಹಾಗಾಗಿ 1/rb = 1/r' ಪ್ಲಸ್ 1/r". ಅರ್ಥ ಆಯ್ತಲ್ವಾ? ಈಗ 1 ಮತ್ತು 2 ರೆಸಿಸ್ಟೆನ್ಸ್ ಏನಿದ್ದಾವೆ, ಎರಡು ಸಮಾನಾಂತರವಾಗಿ ಜೋಡಿಸಿದ್ದಾವೆ. ಅದರಿಂದ ಸಮಾನಾಂತರವಾಗಿ ಬೇರೆ ಒಂದು ಸೂತ್ರವನ್ನು ಅಪ್ಲೈ ಮಾಡಿ ಇದರ ಒಂದು ರೆಸಿಸ್ಟೆನ್ಸನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ. ಎರಡನೇದಾಗಿ ಈ 3 ರೋಧಕಗಳ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಿದ್ವಿ. ಅಗೇನ್ ಇವೆರಡು r' ಬಂತು, r" ಬಂತು. ಎರಡೂ ಕೂಡ ಅಗೇನ್ ಏನಿದ್ದಾವೆ? ಸಮಾನಾಂತರವಾಗಿದ್ದಾವೆ. ಆದ್ದರಿಂದ ಇವೆರಡು ರೆಸಿಸ್ಟೆನ್ಸ್ ಏನು ಬರ್ತವೆ? ಸಿರೀಸ್ ಒಳಗೆ ಬರ್ತವೆ. ಈಗ ಈ ಒಂದು ಸರ್ಕ್ಯೂಟಲ್ಲಿ ಇದು r' ಅಂತ ಆಯಿತು. ನಂತರ ಈ ಒಂದು ಸರ್ಕ್ಯೂಟಲ್ಲಿ ಕಂಟಿನ್ಯೂಸ್ ಆಗಿ ಇದು r" ಅಂತ ಆಯಿತು. ಅಂದರೆ ಇದು ಸಿರೀಸ್ ಒಳಗೆ ಬರ್ತಾ ಇದೆ. ಹಾಗಾಗಿ ನಾವಿಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರುವಂತಹ ರೆಸಿಸ್ಟೆನ್ಸನ್ನು ಕಂಡುಹಿಡಿಯುವಂತಹ ಸೂತ್ರ ಏನಿದೆ, Rs = r' ಪ್ಲಸ್ r" ಅಂದಾಗ r' ಎಷ್ಟಿದೆ? 8 ಓಮ್ ಇದೆ. r" ಎಷ್ಟಿದೆ? 10 ಓಮ್ ಅಂತ ಇದೆ. ಎರಡನ್ನು ಕೂಡಿದಾಗ Rs = 18 ಓಮ್ ಅಂತ ನಮಗೆ ಆನ್ಸರ್ ಬಂತು. ಕೆಲವೊಂದು ಸಾರಿ ಕನ್ಫ್ಯೂಷನ್ ಆಗುತ್ತೆ. ಯಾವ ರೀತಿಯಾಗಿ ಅಂದಾಗ ಈ ಒಂದು ಸರ್ಕ್ಯೂಟಲ್ಲಿ ನಾವು r' ಎರಡನ್ನು ಪಾಯಿಂಟ್ ಔಟ್ ಮಾಡಿದಾಗ ಒಂದರ ಕೆಳಗೆ ಒಂದು ಬಂದಾಗ ಇದು ಸಮಾನಾಂತರವಾಗಿ ಅಂತ ಹೇಳಿ ಅನ್ಕೋತೀವಿ. ಬಟ್ ಅದು ಹಾಗಿರೋದಿಲ್ಲ. ಈ ಒಂದು ಸರ್ಕ್ಯೂಟಲ್ಲಿ ಒಂದರ ನಂತರ ಒಂದು ಬರೋದ್ರಿಂದ ಇದು ಸಿರೀಸ್ ಕನೆಕ್ಷನ್ ಆಗಿರುತ್ತೆ. ಇದೇ ಒಂದು ಪ್ರಶ್ನೆಯನ್ನು GPST ಎಕ್ಸಾಮ್ನಲ್ಲಿ ಸುಮಾರು ಸಾರಿ ಮಿಸ್ಟೇಕ್ ಮಾಡಿರುವಂಥದ್ದು. ಹಾಗಾಗಿ ಇದು ಸಿರೀಸ್ ಕಾಂಬಿನೇಷನ್ ಅಂತ ಬರುತ್ತೆ. ಹಾಗಾಗಿ ಒಟ್ಟು 18 ಓಮ್ ಅಂತಾಯಿತು. ಹಾಗಾದರೆ ಈ ಒಂದು ಸರ್ಕ್ಯೂಟಲ್ಲಿ ಎರಡನೇ ಪ್ರಶ್ನೆಯನ್ನು ಏನು ಕೇಳಿದ್ದಾರೆ? ಈ ಒಂದು ಸರ್ಕ್ಯೂಟಲ್ಲಿ ವಿದ್ಯುತ್ ಮಂಡಲದಲ್ಲಿ ಪ್ರವೇಶಿಸಿರುವಂಥ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಸರ್ಕ್ಯೂಟಲ್ಲಿ ಒಟ್ಟು ವಿದ್ಯುತ್ ಪ್ರವಾಹನ ನಾವೀಗ ಕಂಡುಹಿಡಿಯೋಣ. ಇಲ್ಲಿ ನಾವು ಏನು ಮಾಡಬೇಕು? ಓಮ್ಸ್ನ ನಿಯಮವನ್ನು ಅಪ್ಲೈ ಮಾಡ್ಕೋಬೇಕು. ಓಮ್ನ ನಿಯಮ ವಿದ್ಯುತ್ ವ್ಯವಾಂತರಕ್ಕೆ ವಿದ್ಯುತ್ ಪ್ರವಾಹ ನೇರ ಅನುಪಾತದಲ್ಲಿರುತ್ತೆ. ಇಲ್ಲಿ ವಿದ್ಯುತ್ ಪ್ರವಾಹ R × I ಅಂತ ಆಯಿತು. ನಮಗೆ ರೆಸಿಸ್ಟೆನ್ಸ್ ಗೊತ್ತಿದೆ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತಿದೆ. ನಾವೀಗ ಐಯನ್ನು ಪಾಯಿಂಟ್ ಔಟ್ ಮಾಡಬೇಕು. I = V/R. ವಿ ಎಷ್ಟು ಕೊಟ್ಟಿದ್ದಾರೆ? 12. ನೆಕ್ಸ್ಟ್ R ಎಷ್ಟು ಕಂಡುಹಿಡಿದ್ವಿ? 18. ಎರಡನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂಥದ್ದು 0.6 ಅಂದಾಗ ಇದು 0 ಪಾಯಿಂಟ್ ಕೊಟ್ಟಾಗ 18ರಿಂದ ಭಾಗ ಹೋಗುತ್ತೆ. ಇದು 120 ಆಗುತ್ತೆ. 18 ಆರ್ಲೇ ಭಾಗ ಹೋಗುತ್ತೆ. ಹಾಗಾಗಿ 0.67 ಆಂಪಿಯರ್ ಎನ್ನುವಂಥದ್ದು ಈ ಒಂದು ವಿದ್ಯುತ್ ಮಂಡಲದಲ್ಲಿ ಹರಿಯುವಂತಹ ಒಟ್ಟು ವಿದ್ಯುತ್ ಪ್ರವಾಹ 0.67 ಆಂಪಿಯರ್ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗ್ತಾ ಇದೆ. ಇದು ತುಂಬಾ ವೆರಿ 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 ಇಂಪಾರ್ಟೆಂಟ್ ಒಂದು ಸಮಸ್ಯೆ ಆಗಿದೆ. 10ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅಂದರೆ GPST ಎಕ್ಸಾಮ್ನಲ್ಲಿ ಇದನ್ನು ಪ್ರಶ್ನೆಯನ್ನು ನೇರವಾಗಿ ಟೆಕ್ಸ್ಟ್ ಬುಕ್ನಲ್ಲಿ ಪರಿಹರಿಸುವಂಥ ಸಮಸ್ಯೆ ಅಂತಲೇ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಹೇಳೋದು ಟೆಕ್ಸ್ಟ್ ಬುಕ್ನಲ್ಲಿ ಸಾಲ್ವ್ ಮಾಡಿರುವಂಥ ಪ್ರಾಬ್ಲಮ್ಸ್ಗಳು ಎಕ್ಸಾಮ್ನಲ್ಲಿ ನೇರವಾಗಿ ಬರ್ತವೆ ಅಂತ. ಓಕೆ ಫ್ರೆಂಡ್ಸ್, ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳನ್ನು ನೋಡಿದ್ರಲ್ಲ, ರೆಸಿಸ್ಟೆನ್ಸ್ಗೆ ಸಂಬಂಧಿಸಿದ ಹಾಗೆ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.